ನಮಸ್ಕಾರ ಮಕ್ಕಳೇ. ಆಪತ್ ಸಹಾಯ ಫೌಂಡೇಶನ್ ತಂಡದಿಂದ ನಿಮಗೆಲ್ಲರಿಗೂ ಸ್ವಾಗತ. ಈಗ ನಾವು ಹಿಂದಿಯಲ್ಲಿ ಮೊದಲನೇ ಪಾಠದ 3ನೇ ಭಾಗದಲ್ಲಿದ್ದೀವಿ. ಇದು ಶುರು ಮಾಡಕ್ ಮುಂಚೆ ಹಿಂದಿನ 2 ಭಾಗ ನೋಡಿದ್ರಲ್ಲ, ಅದು 2 ನೋಡಿದ್ರೆ ಇವಾಗ ಈ ಅಭ್ಯಾಸ ಅನ್ನುವ ಭಾಗವನ್ನು ಅರ್ಥ ಮಾಡ್ಕೊಂಡು ಮಾಡಕ್ಕೆ ತುಂಬಾ ಸುಲಭ ಆಗುತ್ತೆ. ಇವಾಗ ಅಭ್ಯಾಸ ಶುರು ಮಾಡಕ್ ಮುಂಚೆ ಒಂದು ಕಥೆ ನೋಡೋಣ. ಒಂದು ಕಥೆ ಕೇಳ್ತೀರಾ? ಒಂದು ಚಿಕ್ಕ ಕಥೆ. ನೀವೆಲ್ಲ ಚಿಟ್ಟೆ ನೋಡಿರ್ತೀರಲ್ಲ, ಚಿಟ್ಟೆಗಳೆಲ್ಲ ನೋಡಿರ್ತೀರಲ್ಲ. ಚಿಟ್ಟೆ ಹುಟ್ಟಕ್ ಮುಂಚೆ ಒಂದು ಕಕೂನ್ ಅಂತ ಒಂದ್ರೊಳಗಿರುತ್ತೆ. ಇವಾಗ ಪಕ್ಷಿಗಳೆಲ್ಲ ಅದ್ರ ಗೂಡೊಳಗಿರುತ್ತೆ ಎಲ್ಲ ಚಿಕ್ಕದಾಗಿರುವಾಗ. ಆ ತರ ಕಕೂನ್ ಅಂತ ಒಂದ್ರೊಳಗಿರುತ್ತೆ. ಅವಾಗ ನಮಗ್ ನೋಡಕ್ಕಾಗಲ್ಲ ಚಿಟ್ಟೆನ. ಅದು ಕಷ್ಟ ಪಟ್ಕೊಂಡೆ ಹೊರಗೆ ಬರ್ಬೇಕು. ಒಡ್ದು ಹಾಕೊಂಡು ಚಿಕ್ಕದಾಗಿರುತ್ತೆ ಒಳಗೆ. ಆ ಕಕೂನ್ ಬಂದು ತುಂಬಾ ಗಟ್ಟಿಯಾಗಿರುತ್ತಂತೆ. ಸೊ ಅದನ್ನ ಒಡ್ದು ಹಾಕೊಂಡು ಕಷ್ಟಪಟ್ಟೆ ಹೊರಗೆ ಬಂದ್ರೆ ಆ ಚಿಟ್ಟೆ ಚೆನ್ನಾಗಿ ಬಾಳುತ್ತೆ, ಚೆನ್ನಾಗಿರುತ್ತೆ. ಒಂದ್ಸತಿ ಒಬ್ಬ ರಾಮ್ ಅಂತ ಎಲ್ಲೋ ಹೋಗ್ತಿದ್ದ. ಅವಾಗ ಈ ತರ ಒಂದು ಕಕೂನ್ ನೋಡ್ದ. ಕಕೂನ್ ಏನು ಚಿಟ್ಟೆ ಒಳಗಿರುತ್ತೆ, ಹುಟ್ಟಕ್ ಮುಂಚೆ ಕಕೂನ್ ಒಳಗೆ. ನಾನೆಲ್ಲೋ ನಡ್ಕೊಂಡು ಹೋಗ್ತಿದ್ದ ಈ ರಾಮ್ ಅಂತ ಒಬ್ಬ. ಅವ್ನ್ ಮಧ್ಯದಲ್ಲಿ ನೋಡುವಾಗ ಸ್ವಲ್ಪ ಬರಕ್ ಟ್ರೈ ಮಾಡ್ತಿತ್ತು ಆ ಚಿಟ್ಟೆ. ಬರಕ್ ಇನ್ನು 2 ದಿವಸದಲ್ಲಿ ಬಂದ್ಬಿಡುತ್ತೋ ಏನೋ, ಅದೇ ಕಷ್ಟ ಪಟ್ಕೊಂಡು. ಇವಾಗ ಈ ರಾಮನನ್ನು ಆಚೆ ಪಾಪ ಅಂತ ಅನ್ಕೊಂಡು ಆ ಕಕೋನ್ನ ಹೋಗಿ ಚಿಟ್ಟೆಗೆ ಏನು ಆಗದೆ ಇರೋ ತರ ಅದನ್ನ ಸ್ವಲ್ಪ ಮೆತ್ತಗ್ ಕಟ್ ಮಾಡಿದ. ಚಿಟ್ಟೆ ಹೊರಗೆ ಬಂದ್ಬಿಡ್ತು. ಚಿಟ್ಟೆ ಹೊರಗೆ ಬಂದ್ ಕೆಳಗಿದೆ. ಸ್ವಲ್ಪ ನೋಡ್ದ, ಅದು ನಡೀತಿಲ್ಲ, ಹಾರ್ತಿಲ್ಲ, ಏನ್ ಮಾಡ್ತಿಲ್ಲ. ಕಕೂನಿಂದ ಹೊರಗೆ ಬಂದಾಯ್ತಂದ್ರೆ ಚಿಟ್ಟೆ ಹಾರ್ಬಿಡುತ್ತೆ. ಆದ್ರೆ ಇವಾಗ ಅದು ಮೆತ್ತಗೆ ಮೂವ್ ಆಗ್ತಾನೂ ಇಲ್ಲ, ಹಾರ್ತಾನೂ ಇಲ್ಲ. ಆಯ್ತು, ಅಲ್ಲೇ ಕುತ್ಕೊಂಡು ಏನ್ ಮಾಡುತ್ತೆ ಅಂತ ನೋಡ್ತಾ ಇದ್ದ. ಆದ್ರೆ ಏನೂ ಆಗ್ಲಿಲ್ಲ ಚಿಟ್ಟೆಗೆ. ಮೆತ್ತಗೆ ಸ್ವಲ್ಪ ಹೊತ್ತು ಬಿಟ್ಟು ಮೆತ್ತಗೆ ಹೋಗ್ತಾ ಇತ್ತು. ಬಟ್ ಹಾರ್ಬೇಕು ಚಿಟ್ಟೆ ಅಂದ್ರೆ ಆಗ್ಲಿಲ್ಲ. ಅವಾಗ ಇನ್ನೊಬ್ಬ ಹತ್ರ ಬಂದ. ಅವನ ಹತ್ರ ಕೇಳ್ದ ಈ ರಾಮ್, ಇದೇನಪ್ಪ ಈ ಚಿಟ್ಟೆಗೆ ಏನು ಪಾಪ ತುಂಬಾ ಕಷ್ಟ ಪಡ್ತಿತ್ತು ಆ ಕಕೂನಿಂದ ಹೊರಗ್ ಬರಕ್ಕೆ, ಅದಕ್ಕೆ ನಾನು ಕಟ್ ಮಾಡಿ ಅದಕ್ಕೆ ಹೊರಗ್ ಬರಕ್ ಜಾಗ ಮಾಡಿದೆ ಅಂತ ಹೇಳ್ದ. ಇವಾಗ ಅವನ್ ಹೇಳ್ದ, ಆತರ ಮಾಡಿರ್ಬಾರ್ದು ನೀನು. ಅದ್ರದ್ದು ಶರೀರ ಚೆನ್ನಾಗ್ ಗಟ್ಟಿಯಾಗಿ ಆದ್ಮೇಲೆ, ಅದಕ್ ಬಲ ಬಂದಾದ್ಮೇಲೆ ಅದು ಕಕೂನ ಒಡ್ದು ಹಾಕೊಂಡು ಕಷ್ಟಪಟ್ಟೆ ಹೊರಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ದ. ಇದನ್ಗೆ ಆಮೇಲೆ ಅರ್ಥ ಆಯ್ತು, ಪರಿಶ್ರಮ ಪಟ್ರೇನೆ ಯಾರಾಗ್ಲಿ ಏನಾಗ್ಲಿ ಚೆನ್ನಾಗಿರ್ಬೇಕಂದ್ರೆ ಪರಿಶ್ರಮ ಪಟ್ರೇನೆ ಆಗುತ್ತೆ ಅಂತ ಅರ್ಥ ಆಯ್ತು ಈ ರಾಮ್ಗೆ. ಅವಾಗ ನಮ್ಗೇನ್ ಅರ್ಥ ಆಗುತ್ತೆ? ನಾವು ಓದಿ ಬರ್ದು ಚೆನ್ನಾಗಿ ಪರಿಶ್ರಮ ಪಟ್ರೇನೆ ಆಮೇಲೆ ಹೊರಗೆ ಬರುವಾಗ ಚಿಟ್ಟೆ ಕಲರ್ ಆಗಿ ಹಿಂಗೆ ಹಾರುತ್ತೋ, ಹಂಗೆ ನಾವು ಸ್ಕೂಲಿಂದ ಹೊರಗೆ ಬಂದಾದ್ಮೇಲೆ ಜೀವನದಲ್ಲಿ ಮೇಲ್ಮೇಲೆ ಎತ್ತರಕ್ಕೆ ಹೋಗ್ಬೋದು ಅಲ್ವಾ? ಅದಕ್ಕೆ ಏನ್ ಮಾಡ್ಬೇಕು? ಪರಿಶ್ರಮ ಪಡ್ಲೇಬೇಕು. ಒಂದ್ ಚಿಟ್ಟೆನೂ ಪರಿಶ್ರಮ ಪಡ್ಬೇಕು, ನಾವು ಪರಿಶ್ರಮ ಪಡ್ಬೇಕು. ಅದಕ್ಕೆ ಪರಿಶ್ರಮ ಎಲ್ಲರ ಜೀವನದಲ್ಲಿ ತುಂಬಾ ಮುಖ್ಯವಾದ ಅಂಗ. ಇವಾಗ ಕಥೆಯಿಂದ ನಮ್ಗೆ ಅರ್ಥ ಆಯ್ತಲ್ಲ ಪರಿಶ್ರಮ ಎಷ್ಟು ಮುಖ್ಯವಾದ ಅಂಗ ಅಂತ ನಮ್ ಜೀವನದಲ್ಲಿ. ಅದಕ್ಕೆ ಇವತ್ತಿನ ಸರಿಯಾಗಿ ಓದ್ತಿರಲ್ಲ ಎಲ್ಲಾರು, ಏಕಾಗ್ರತೆಯಿಂದ ಚೆನ್ನಾಗಿ ಓದ್ತಿರಲ್ಲ. ಇವಾಗ ನೀವು ಹಾಗೆ ಮೊದಲ 2 ಭಾಗವನ್ನು ಚೆನ್ನಾಗಿ ಓದಿದ್ರೆ ಇವಾಗ 3ನೇ ಭಾಗ ನಿಮ್ಗೆ ತುಂಬಾ ಸುಲಭ ಆಗುತ್ತೆ. ಇವಾಗ 3ನೇ ಭಾಗ ಅಭ್ಯಾಸವನ್ನು ಶುರು ಮಾಡೋಣ. ಅಧ್ಯಾಪಕ ಕೆ ಸಾಥ್ ಬಾತ್ಚೀತ್ ಅಂದ್ರೆ ಅಧ್ಯಾಪಕರ ಜೊತೆ ನೀವು ಇದನ್ನ ಮಾತಾಡಿ ಕಲಿಬಹುದು. ಇವಾಗ ನಾನು ಹೇಳ್ಕೊಡ್ತಿದ್ದೀನಲ್ಲ, ನಾನೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಉತ್ತರ ಗೊತ್ತಿದ್ರೆ ನೀವು ಚೆನ್ನಾಗಿ ಓದಿದ್ದೀರಾ ಅಂತ ಅರ್ಥ. ಉತ್ತರ ಗೊತ್ತಿಲ್ಲ, ನಾನು ಹೇಳ್ಕೊಡ್ತೀನಿ, ಜ್ಞಾಪಕ ಇಟ್ಕೊಳ್ಳಿ ಆಯ್ತಾ? ತಿರ್ಗಾ ಓದಿ ಜ್ಞಾಪಕ ಇಟ್ಕೋಬೇಕು ಆಯ್ತಾ? ಇವಾಗ ಮೊದಲ ಪ್ರಶ್ನೆ, इम्तिहान में पास होने के लिए हमें क्या करना चाहिए? इम्तिहान ಅಂದ್ರೆ ಪರೀಕ್ಷೆ.
ಇಮ್ತಿಹಾನಲ್ಲಿ ಪರೀಕ್ಷೆಯಲ್ಲಿ ಪಾಸ್ आಗೋಕೆ ನಾವು ಏನ್ ಮಾಡ್ಬೇಕು? इम्तिहान में पास होने के लिए हमें खूब पढ़ना चाहिए. परीक्षೆಯಲ್ಲಿ पास ಆಗೋಕೆ ನಾವು ಚೆನ್ನಾಗಿ ಓದಬೇಕು. ಎರಡನೇ ಪ್ರಶ್ನೆ, किससे डरना नहीं चाहिए? हमें मेहनत करने से डरना नहीं चाहिए. ಯಾವ್ದ್ರಿಂದ ಭಯ ಪಡಬಾರ್ದು? ಪರಿಶ್ರಮ ಪಡೋದ್ರಿಂದ ಭಯ ಪಡಬಾರ್ದು. ಪರಿಶ್ರಮ ಪಡಬೇಕು ಅಲ್ವಾ? हमें मेहनत ಅಂದ್ರೆ ಪರಿಶ್ರಮ. मेहनत करने से ಪರಿಶ್ರಮ ಪಡೋಕೆ ನಾವು ಭಯ ಪಡಬಾರ್ದು. ಮೂರನೇ ಪ್ರಶ್ನೆ, मेहनत करने वालों की मदद कौन करते हैं? उत्तर, मेहनत करने वालों की मदद भगवान करते हैं. ಪ್ರಶ್ನೆ ಏನು? ಪರಿಶ್ರಮ ಪಡೋರಿಗೆ ಯಾರು ಸಹಾಯತೆ ಮಾಡ್ತಾರೆ? ಮದದ್ ಸಹಾಯತೆ. ಯಾರು ಸಹಾಯತೆ ಮಾಡ್ತಾರೆ? मेहनत करने वालों की मदद भगवान करते हैं. ಪರಿಶ್ರಮ ಪಡೋರಿಗೆ ಸಹಾಯತೆ ದೇವ್ರೇ ಮಾಡ್ತಾರೆ. ಇವಾಗ ನೀವು ಪ್ರಶ್ನೆಗೆ ಉತ್ತರ ಗೊತ್ತಾಯ್ತಲ್ಲ, ಮುಂದೆ ಹೋಗೋಣ. ನಾಲ್ಕನೇ ಪ್ರಶ್ನೆ, इनाम किनसे लेना है? इनाम ಏನ್ ಜ್ಞಾಪಕ ಇದೆಯಾ? ಬಹುಮಾನ. इनाम किनसे लेना है? ಯಾರ ಹತ್ರ ಬಹುಮಾನ ತಗೋಬೇಕು? ಫಸ್ಟ್ ಬಹುಮಾನ ಯಾವಾಗ ಸಿಗುತ್ತೆ? ಪರೀಕ್ಷೆ ಚೆನ್ನಾಗಿ ಬರೆದ್ರೆ ಬಹುಮಾನ ಸಿಗುತ್ತೆ. ಬಹುಮಾನ ಯಾರ ಹತ್ರ ಸಿಗುತ್ತೆ? किनसे, ಯಾರ ಹತ್ರ, ಯಾರಿಂದ ಸಿಗುತ್ತೆ? इनाम मम्मी पापा से लेना है. ತಾಯಿ ತಂದೆ ಹತ್ರ ಸಿಗುತ್ತೆ. प्रस्तुत कविता के कवि का नाम क्या है? ಈ ಕವಿತೆ ಬರ್ದಿದವರು ಯಾರು? ಅವರ ಹೆಸರೇನು? ಕವಿತೆ ಬರೆಯೋರು ಕವಿ ಅಂತ. उत्तर, प्रस्तुत कविता के कवि का नाम चंद्रपाल सिंह यादव. चंद्रपाल सिंह यादव. ಈ ಕವಿತೆ ಬರ್ದಿದ್ದ ಕವಿ ಹೆಸರು ಚಂದ್ರಪಾಲ್ ಸಿಂಗ್ ಯಾದವ್. ಜ್ಞಾಪಕ ಇಟ್ಕೊಳ್ತೀರಾ? ಇದು ತುಂಬಾ ಮುಖ್ಯ. ಕವಿತೆ ಇದ್ರೆ ಕವಿ ಹೆಸರು ಗೊತ್ತಿರಲೇಬೇಕು. ಅದಕ್ಕೆ ಚಂದ್ರಪಾಲ್ ಸಿಂಗ್ ಯಾದವ್ ಜ್ಞಾಪಕ ಇಟ್ಕೊಳ್ಳಿ. ಮುಂದೆ ಹೋಗೋಣ. ಪುಸ್ತಕದಲ್ಲಿ ಎರಡನೇ ಪ್ರಶ್ನೆ, ಕವಿತಾ ಕಂಠಸ್ಥ ಕರೋ. ಕವಿತೆಯನ್ನು ಕಂಠಸ್ಥೀಕರಣ ಮಾಡಿ ಅಂತ ಇದೆ. ಅಂದ್ರೆ ನಾನು ಮೊದಲ ಭಾಗದಲ್ಲಿ ಹೇಳಿದ್ದೆ ಕವಿತೆಯನ್ನು ಕಂಠಸ್ಥೀಕರಣ ಮಾಡಿಟ್ಕೊಡಿ ಅಂತ. ಕಂಠಸ್ಥೀಕರಣ ಮಾಡಿಟ್ಕೊಂಡ್ರೆ ಅಭ್ಯಾಸಕ್ಕೂ ಸುಲಭ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋಕ್ಕೂ ಸುಲಭ ಆಗುತ್ತೆ, ಎಲ್ಲದಕ್ಕೂ ಸುಲಭ ಆಗುತ್ತೆ. ಇವಾಗ ಮುಂದೆ ಮೂರನೇ ಪ್ರಶ್ನೆಗೆ ಹೋಗೋಣ. 2-3 ವಾಕ್ಯೋं में उत्तर लिखो. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಆಯ್ತಾ? ಮೊದಲ ಪ್ರಶ್ನೆ, ಭಗವಾನ್ ಸೆ ತುಮ್ ಕ್ಯಾ ಪ್ರಾರ್ಥನಾ ಕರೋಗೆ ಅಂತ ಇವ್ರ ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ? ದೇವ್ರ ಹತ್ರ ನೀನು ಏನ್ ಪ್ರಾರ್ಥನೆ ಮಾಡ್ತೀಯಾ? ಭಗವಾನ್ ಸೆ ಮೇ ಪ್ರಾರ್ಥನಾ ಕರೂಂಗಾ ಕಿ ಅಂದ್ರೆ ದೇವ್ರ ಹತ್ರ ನಾನು ಈ ತರ ಪ್ರಶ್ನೆ ಮಾಡ್ತೀನಿ ಅಂತ ಉತ್ತರ ಶುರು ಮಾಡ್ಬೇಕು. भगवान से मैं प्रार्थना करूंगा कि हे भगवान, आप मुझे जीवन के रास्ते पर बढ़ने का आशीर्वाद दीजिए. हे भगवान, ओ देवरे, आप ನೀವು मुझे ನನಗೆ ಜೀವನ್ ಕೆ ರಾಸ್ತೆ ಪರ್, ಜೀವನ ಅನ್ನುವ ಪಥದಲ್ಲಿ बढ़ने का आशीर्वाद दीजिए, ಎತ್ತರಕ್ಕೆ ಹತ್ತುವುದರ ಆಶೀರ್ವಾದ ನೀಡಿ ಅಂತ ಭಗವಾನ್ ಹತ್ರ, ದೇವರ ಹತ್ರ ಬೇಡ್ಕೊಳ್ತೀವಿ. ಪ್ರಾರ್ಥನಾ ಬೇಡ್ಕೊಳ್ಳೋದು. ಆಯ್ತಾ? ಇವಾಗ ಎರಡನೇ ಪ್ರಶ್ನೆ, छुट्टी के दिन तुम क्या क्या करते हो? छुट्टी ಅಂದ್ರೆ ಏನು? ವಿರಾಮದ ದಿವಸ. छुट्टी के दिन तुम क्या क्या करते हो? ವಿರಾಮದ ದಿವಸದಲ್ಲಿ ಏನೇನ್ ಮಾಡ್ತೀಯಾ? छुट्टी के दिन मौज मस्ती करता हूँ, मैं सिनेमा देखता हूँ, पिकनिक जाता हूँ. ಏನ್ ಮಾಡ್ತೀರಾ? ಆಟಾಡ್ತೀರಾ, ಮौज ಮಸ್ತಿ. ಯಾವಾಗ್ಲಾದ್ರೂ ಸಿನಿಮಾಗೆ ಹೋಗ್ತೀರಾ, ಅದಕ್ಕೆ ಸಿನಿಮಾಗೆ ಹೋಗ್ತೀನಿ,
ಪಿಕ್ನಿಕ್ ಜಾತಾ ಹೂಂ. ಎಲ್ಲಾರ ಜೊತೆನೂ ಅಮ್ಮ ಅಪ್ಪ ಎಲ್ಲಾರ ಜೊತೆನೂ ಎಲ್ಲಾದ್ರೂ ಹೊರಗೆ ಹೋಗ್ತೀರಾ. ಪಿಕ್ನಿಕ್, ಅದೇ ಪಿಕ್ನಿಕ್ ಜಾತಾ ಹೂಂ ಅಷ್ಟೇ. मौज मस्ती करता हूँ, ಸಿನಿಮಾ देखता हूँ, ಪಿಕ್ನಿಕ್ ಜಾತಾ ಹೂಂ. ಇವಾಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕವಿತಾ ಪಡ್ಕರ್ ಪೂರಾ ಕರು. ಕವಿತೆಯನ್ನ ಓದ್ಬಿಟ್ಟು ಜಾಗ ಕೊಟ್ಟಿದಾರಲ್ಲ ಅದನ್ನ ಪೂರ್ತಿ ಮಾಡ್ಬೇಕು. ಬಿಟ್ಟಿರೋ ಜಾಗದನ್ನ ಪೂರ್ತಿ ಮಾಡ್ಬೇಕು. ಇವಾಗ ಕಂಠಸ್ಥೀಕರಣ ಆಗಿದ್ರೆ ಇದು ಎಷ್ಟು ಸುಲಭವಾಗಿರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಥೋಡೆ ದಿನ್ ಕಿ ಡ್ಯಾಶ್ ಪಡೆಂಗೆ ಹಮ್. ಆ ಡ್ಯಾಶ್ ಏನು? ನೀವು ಆ ಡ್ಯಾಶ್ ನ ಪೂರ್ತಿ ಮಾಡ್ಬೇಕು ಅಂತ. ಥೋಡೆ ದಿನ್ ಕಿ ಬಾತ್ और है जमकर खूब पढ़ेंगे हम. फिर गर्मी की डैश के दिन. फिर गर्मी की छुट्टी होगी, होंगे मौज मजे के दिन. मेहनत से डैश जी पढ़ना है. ಆ ಡ್ಯಾಶ್ ಫಿಲ್ ಮಾಡಿದ್ರೆ ಆ ಕವಿತೆಯಿಂದ ಒಂದು ವಾಕ್ಯ ಕೊಟ್ಟಿದ್ದಾರೆ. ಆ ಡ್ಯಾಶ್ ಫಿಲ್ ಮಾಡಿದ್ರೆ ಆ ವಾಕ್ಯ ಪೂರ್ತಿ ಆಗ್ಬಿಡುತ್ತೆ. ಅಷ್ಟೇ ಮಾಡೋದು. मेहनत से क्या डरना है, पढ़ना है जी पढ़ना है. ನಾಲ್ಕನೇದು जीवन पथ डैश जी पढ़ना है. जीवन पथ पर बढ़ना है, पढ़ना है जी पढ़ना है. ಇವಾಗ ಮುಂದಿನ ಹೋಗೋಣವಾ. ಕನ್ನಡ ಮೇ ಭಾವಾರ್ಥ ಲಿಖೋ. ಕನ್ನಡದಲ್ಲಿ ಭಾವಾರ್ಥ ಬರೆಯಿರಿ. ಏನಿಲ್ಲ ಭಾವಾರ್ಥ ಅಂದ್ರೆ ಅದರದ್ದು ಅರ್ಥ. ಒಂದು ಕವಿತೆಯಿಂದ ಒಂದು 4 ವಾಕ್ಯಗಳು ಕೊಟ್ಟಿರ್ತಾರೆ. ಆ 4 ವಾಕ್ಯದಲ್ಲಿ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಂತ ಬರಿಬೇಕಷ್ಟೇ. ಏನು ಕಷ್ಟ ಇಲ್ಲ. ಏನ್ 4 ವಾಕ್ಯ ಕೊಡ್ತಾರೆ? पापा मम्मी से लेने हैं, फिर तो हमको खूब इनाम. मेहनत करने वालों की तो सदा मदद करते भगवान ಅಂತ 4 ವಾಕ್ಯಗಳು ಕೊಟ್ಟಿದ್ದಾರೆ. ಉತ್ತರ ಏನು? ತಾಯಿ ತಂದೆ ಅವರಿಂದ ಬಹುಮಾನವನ್ನು ಪಡೆಯಬೇಕು. ಪರಿಶ್ರಮ ಪಡುವವರಿಗೆ ದೇವರು ಸದಾ ಸಹಾಯ ಮಾಡುತ್ತಾರೆ. ಅಷ್ಟೇ ತಾನೆ? ಇದ್ರದ್ದು ಭಾವಾರ್ಥ ಅಷ್ಟೇ. 2 ವಾಕ್ಯ ಬರಬೇಕು. ಯಾವ 4 ವಾಕ್ಯ ಕೊಟ್ರೆ ಈ ತರ 2 ವಾಕ್ಯ ಸುಲಭವಾಗಿ ನಿಮಗೆ ಕನ್ನಡದಲ್ಲಿ ಹೆಂಗ್ ಬರೆಯಕ್ ಬರುತ್ತೋ, ನಿಮ್ಗೆ ಏನ್ ಅರ್ಥ ಆಗಿದೆಯೋ ಬರಿಬೇಕು ಅಷ್ಟೇ. ಮುಂದೆ नमूने के अनुसार तूक वाले शब्दों को लिखो. ನಮೂನೆ ಅಂದ್ರೆ ಒಂದು ಉದಾಹರಣೆ ಅಂತ ಇಟ್ಕೋಬಹುದು. ಉದಾಹರಣೆ ತರ ನಮೂನೆ, ಸ್ಯಾಂಪಲ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಎಕ್ಸಾಂಪಲ್ ಕೊಟ್ಟಿದ್ದೀವಿ. ತೂಕ್ ವಾಲೆ ಶಬ್ದ. ತುಕ್ ವಾಲೆ ಶಬ್ದ ಅಂದ್ರೆ ರೈಮಿಂಗ್ ವರ್ಡ್ಸ್. ರೈಮಿಂಗ್ ವರ್ಡ್ಸ್ ಅಂದ್ರೆ ಏನು? ಪ್ರಾಸಬದ್ಧವಾಗಿರುವ ಪದಗಳು. ಕೇಳಿರ್ತಿರಲ್ಲ ಕನ್ನಡದಲ್ಲೂ ಅಷ್ಟೇ ಹಿಂದಿಯಲ್ಲೂ. ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಪಡ್ನ ಚಡ್ನ. ಪಡ್ನ ಓದುದು, ಚಡ್ನ ಹತ್ತೋದು. ಪಡ್ನ ಕರ್ನ ಕೂಡ ಬರಿಬೋದು. ಏನು ಪ್ರಾಸಬದ್ಧವಾಗಿದೆಯೋ ಅದನ್ನ ಬರಿಬೇಕು. ಅರ್ಥ ಆಯ್ತಾ? ಅಂದ್ರೆ ಖಂಡಿತ ಪದದಲ್ಲಿ ಲಾಸ್ಟ್ ಅಕ್ಷರ ಒಂದೇ ಇರ್ಬೇಕು, ಖಂಡಿತ. ಮುಂದೆ ಉಠ್ನ ಗಿರ್ನ. ಉಠ್ನ ಎದ್ದೇಳೋದು, ಗಿರ್ನ ಬೀಳೋದು. ಉಠ್ನ ಪಡ್ನ ಕೂಡ ಪ್ರಾಸಬದ್ಧವಾಗಿದೆ, ಬರಿಬಹುದು. ಪಾನ ಖೋನ. ಪಾನ ಸಿಗೋದು, ಖೋನ ಕಳೆದುಕೊಳ್ಳುವುದು. ಪಾನ ಖೋನ. ಆದಷ್ಟು ಉಠ್ನ ಖೋನ ಬೇಡ. ಯಾಕಂದ್ರೆ ಖೋನ ಅಲ್ಲಿ 2 ಅಕ್ಷರ ಇದೆ, ಉಠ್ನ ಅಲ್ಲಿ 3 ಅಕ್ಷರ ಇದೆ. ಆದಷ್ಟು 3 ಅಕ್ಷರ ಇದ್ರೆ ನೀವು ಬರೆಯೋದ್ರಲ್ಲೂ 3 ಅಕ್ಷರ ಇದ್ರೆ ಇನ್ನು ಚೆನ್ನಾಗಿ ಪ್ರಾಸಬದ್ಧವಾಗಿರುತ್ತೆ ಅಷ್ಟೇ. ಪದದಲ್ಲಿ 2 ಅಕ್ಷರ ಇದ್ರೆ 2 ಅಕ್ಷರ ಇರೋ ಪದ ಬರೆದ್ರೆ ಚೆನ್ನಾಗಿರುತ್ತೆ, ಕೇಳಕ್ಕೂ ಪ್ರಾಸಬದ್ಧವಾಗಿರುತ್ತೆ. ಮಿಲ್ನಾ ಝುಲ್ನಾ. ಮಿಲ್ನಾ ಪಡ್ನಾಕ್ಕಿಂತ ಮಿಲ್ನಾ ಝುಲ್ನಾ ಇನ್ನು ಚೆನ್ನಾಗಿದೆಯಲ್ಲ, ಹಾಗೆ ಮಿಲ್ನಾ ಝುಲ್ನಾ. ಖಿಲ್ನಾ ಮುರಜ್ನಾ. ಇನಾ ಗುಲಾಂ. ಮದದ್ ಅದದ್. ಅಷ್ಟೇ.
ಮದರ್ ಅದರ್. ಇದೆಲ್ಲ ಕೇಳಕ್ಕೆ ಪ್ರಾಸಬದ್ಧವಾಗಿದೆ. ಆತರ ನೀವು ಪ್ರಾಸಬದ್ಧವಾಗಿ ಬರಿಬೇಕು. ಪ್ರಾಸಬದ್ಧವಾಗಿ ಬರಿತೀವಿ ಅಂತ ನಾವೇ ಒಂದು ಹೊಸದಾಗಿ ಪದ ಮಾಡಬಾರ್ದು. ಇರೋ ಪದಗಳನ್ನು ಯೋಚನೆ ಮಾಡಿ ಒಂದು ಪ್ರಾಸಬದ್ಧವಾಗಿ ಬರಿಬೇಕು. ಈಗ ಮುಂದೆ ಹೋಗೋಣ. नमूने के अनुसार सही अर्थ वाले शब्दों का मिलान करो. नमूने ಸ್ಯಾಂಪಲ್ ಎಕ್ಸಾಂಪಲ್ ಅಂತ ಇಟ್ಕೊಳ್ಳೋಣ. ಎಕ್ಸಾಂಪಲ್ ನೋಡಿ, ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ ನೋಡಿ, ಸಹಿ ಅರ್ಥವಾಲೆ ಶಬ್ದೋಂ ಕಾ ಮಿಲಾನ್ ಕರೋ. ಅವ್ರು ಕೊಟ್ಟಿರೋ ಪದಕ್ಕೆ ಯಾವ ಪದ ನಿಮ್ಗೆ ಕರೆಕ್ಟ್ ಆಗಿದೆ ಅನ್ಸ್ತಿದೆಯೋ ಇದನ್ನು ಜೋಡಿಸ್ಬೇಕು. ಆಯ್ತಾ? ಅರ್ಥವನ್ನು ಪದವನ್ನು ಜೋಡಿಸ್ಬೇಕು. ಮೊದಲನೇದು ಏನ್ ಕೊಟ್ಟಿದ್ದಾರೆ? ಮೆಹನತ್. ಮೆಹನತ್ ಅಂದ್ರೆ ಪರಿಶ್ರಮ, ಹಿಂದಿಯಲ್ಲೂ ಪರಿಶ್ರಮ. ಎರಡನೇದೇನು? ಇನಾಮ್, ಪುರಸ್ಕಾರ. ಇನಾಮ್ ಅಂದ್ರೆ ಬಹುಮಾನ, ಪುರಸ್ಕಾರ ಅಂದ್ರೆ ಬಹುಮಾನ. ಮದದ್, ಸಹಾಯಕ. ಕನ್ನಡದಲ್ಲೂ ಸಹಾಯಕ, ಹಿಂದಿಯಲ್ಲೂ ಸಹಾಯಕ. ಮದದ್ ಅಂದ್ರೆ ಸಹಾಯಕ. ಇಮ್ತಿಹಾನ್, ಪರೀಕ್ಷೆ. ಪಥ್, ಮಾರ್ಗ. ಪಥ್, ಮಾರ್ಗ. मेहनत, परिश्रम, इनाम, पुरस्कार, मदद, सहायता, इम्तिहान, परीक्षा, पथ, मार्ग. ಅದೇ ಅರ್ಥ. ಇಲ್ಲಿ ನಿಮ್ಗೆ ಹೊಸದಾಗಿ ಪುರಸ್ಕಾರ ಒಂದೇ ಇದೆ, ಬೇರೆಲ್ಲ ಕನ್ನಡ ಪದಗಳ ತರನೇ ಇದೆ. ಪರಿಶ್ರಮ, ಸಹಾಯಕ, ಪರೀಕ್ಷಾ, ಮಾರ್ಗ. ಪುರಸ್ಕಾರದಿಂದೇ ಹೊಸದು, ಜ್ಞಾಪಕ ಇಟ್ಕೊಂಡು. ಮುಂದಿದ್ದು, इनमें 5 खेलों के नाम छिपे हैं, ढूंढ कर लिखो. ಇವಾಗ ಹುಡುಕ್ಬೇಕಂತೆ ನಾವು. ಇಲ್ಲಿ ಈ ಬಾಕ್ಸ್ ಒಳಗೆ 5 ಆಟದ ಹೆಸರು ಇಲ್ಲೊಳಗಿದೆ ಅಂತೆ. ಏನು ಅಂತ ಹುಡುಕ್ಬೇಕು ನಾವು. ನೋಡೋಣ ಏನು ಅಂತ. ಟ್ರೈ ಮಾಡಿದ್ದೀರಾ? ಇಲ್ಲಾಂದ್ರೆ ಇವಾಗ ಟ್ರೈ ಮಾಡಿ. ಮೊದಲನೇದು ಕ್ರಿಕೆಟ್, ಎಲ್ಲರಿಗೂ ಗೊತ್ತು. ನೀವು ಮಾರ್ಕ್ ಮಾಡಿದ್ದೀರ ನೋಡಿ, ಕ್ರಿಕೆಟ್. ನೆಕ್ಸ್ಟ್ ಕಬಡ್ಡಿ, ಹಿಂಗ್ ಹೋದ್ರೆ ಕಬಡ್ಡಿ. ಇಲ್ಲಿ ಗೇಂದ್ ಬಲ್ಲ. 4ನೇದು ಹಾಕಿ. 5ನೇದೇನು ಸಿಕ್ತಾ ನಿಮ್ಗೆ? ಖೋ ಆಡಿದ್ದೀರಾ? ಅದೇ 5 ಏನು ನೋಡೋಣವಾ? ಕ್ರಿಕೆಟ್, ಕಬಡ್ಡಿ, गेंद बल्ला, हॉकी, खो-खो. ಮುಂದೆ नीचे 6 ऐसे शब्द लिखो जिनमें 3 अक्षर हो. ಇದು ತುಂಬಾ ಸುಲಭ. ಒಂದು 6 ಪದ ಬರಿಬೇಕಷ್ಟೇ. ಆ 6 ಪದದಲ್ಲಿ ಒಂದೊಂದು ಪದಕ್ಕೆ 3 ಅಕ್ಷರ ಇರ್ಬೇಕಷ್ಟೇ. ಅದಕ್ಕೆ ಮೇಲೆ ಇರಬಾರ್ದು, ಕೆಳಗಿರಬಾರ್ದು. ಪಾನ, ಕೋನ ಅಲ್ಲ 2 ಅಕ್ಷರ. ಮೆಹನತ್ ಅಲ್ಲ 4 ಅಕ್ಷರ. 3 ಅಕ್ಷರ ಇರೋದು ಬರಿಬೇಕು. ಇಲ್ಲಿ ನೀವು ನೋಡಿದ್ರೆ ಈ ಕವಿತೆಯಲ್ಲಿರೋ ಪದಗಳೇ ನಾವು ಸೇರಿ ಹಾಕಿದೀವಿ. ಏನು? ಪಢನ, ಮದದ್, ಲಿಖನ, ಇನಾಮ್, ಡರ್ನ, ಕವಿತಾ, ಗರ್ಮಿ, ಬಡ್ನ, ಜೀವನ್, ಸಿನಿಮಾ, ದೇಖ್ನ, ಕ್ರಿಕೆಟ್, ಕಬಡ್ಡಿ. ಇದೆಲ್ಲ ಇದೇ ಕವಿತೆಯಲ್ಲಿ ಇದೆ. ಕಬಡ್ಡಿ ಒಂದು ಮಾತ್ರ ಇಲ್ಲ ಅನ್ಸುತ್ತೆ, ಬಟ್ ನಿಮಗೆ ಗೊತ್ತು ಕಬಡ್ಡಿ, ಕ್ರಿಕೆಟ್, ಕಬಡ್ಡಿ ಎಲ್ಲ. ಗರ್ಮಿನೂ ಇದೆ. ಗರ್ಮಿ ಅಂದ್ರೆ ಏನು ಜ್ಞಾಪಕ ಇದೆಯಲ್ಲ? ಬೇಸಿಗೆ, ಗರ್ಮಿ. ಬೇರೆ ಎಲ್ಲ ನಾವು ಓದಿದ್ವಿ ಇದ್ರಲ್ಲೇ ಕವಿತೆಯಲ್ಲಿ. ಇವಾಗ ನಾನು ಇಲ್ಲಿ ಬಂದು ಎಷ್ಟು ಕೊಟ್ಟಿದ್ದೀನಿ ನಿಮ್ಗೆ? 13 ಕೊಟ್ಟಿದ್ದೀನಿ. ಈ 13ರಲ್ಲಿ ಒಂದು 6 ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ಪರೀಕ್ಷೆಗೆ ಸುಲಭವಾಗಿರುತ್ತೆ. ನೀವೇ ಕೂಡ ಬರಿಬೋದು. 3 ಅಕ್ಷರ ಇರೋದು ಅಷ್ಟೇ. 3 ಅಕ್ಷರ ಇರ್ಬೇಕಷ್ಟೇ. ಇವತ್ತಿಗೆ ನಾವು ಅಭ್ಯಾಸ ಮುಗಿಸಾಯ್ತು. ಸುಲಭವಾಗಿತ್ತಲ್ಲ? ನೀವು ಹಿಂದಿನ 2 ಭಾಗವನ್ನು ಚೆನ್ನಾಗಿ ಏಕಾಗ್ರತೆಯಿಂದ ನೋಡಿ ಅರ್ಥ ಮಾಡ್ಕೊಂಡು ಆ ಪಾಠವನ್ನು ಓದಿದ್ರೆ ನೀವೇ ಮನೆಯಲ್ಲಿ, ಖಂಡಿತ ಇದು ಇನ್ನೂ ತುಂಬಾ ಸುಲಭವಾಗಿರುತ್ತೆ. ಇವತ್ತಿಗೆ ನಾವು ಈ ಅಭ್ಯಾಸ ಮುಗಿಸಾಯ್ತು, ಈ ಪಾಠ ಮುಗಿಸಾಯ್ತು. ನೀವು ಚೆನ್ನಾಗಿ ಓದ್ಬೇಕು. ಇವಾಗ ಎಲ್ಲರೂ ಪರೀಕ್ಷೆ ಚೆನ್ನಾಗಿ ಮಾಡ್ತೀರಿ. ಮುಂದಿನ ಪಾಠದಲ್ಲಿ ಸಿಗೋಣ. ನಮಸ್ಕಾರ.